ಇನ್ನೂ 5 ನಿಮಿಷ ಆಗಿಲ್ಲ ಗೈಸ್, ಆಗಲೇ ಕಾಫಿ. ಲೇ ನಡಿ ಬಾ, ನಿಂತವ್ನು ಹೆಂಗೆ ನಿಂತವ್ನು ನೋಡ್ಕೊ. ಸೊ ಬಾಗ್ಲಾಕ್ಬಿಟ್ಟೈತೆ, ಒಂದು ಟ್ರೈ ಮಾಡಿ ಒಂದು ವಿಡಿಯೋ ಆಗುತ್ತೆ ಬಂದರೆ. ಅಣ್ಣ ಯೂಟ್ಯೂಬ್ ನೋಡಲ್ವಾ? ಯೂಟ್ಯೂಬು ನೋಡಲ್ವಾ? ನನ್ನ ಚಾನೆಲ್ ಐತೆ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಕೈಲಾಸದಲ್ಲಿರೋನು ಶಿವ, ಕೈಲಾಸಕ್ಕೆ ಕಳ್ಸೋನು. ಹಾಯ್ ಹಲೋ ಶುಭೋದಯ, ನಾನು ನಿಮ್ಮ ಮಿಸ್ಟರ್ ಯುವ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಯಾರು ಹೊಸೊಬ್ರು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ, ಮತ್ತು ಎಲ್ಲರಿಗೂ ನಮಸ್ಕಾರ, ಮತ್ತು ವಿಡಿಯೋ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಗೈಸ್, ನನ್ನ ಹಿಂದಿನ ಲಾಗು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅದೊಂದು ಫುಡ್ ಲಾಗ್ ಆಗಿತ್ತು. ಅದಕ್ಕೆ ಈ ವಿಡಿಯೋದಲ್ಲಿ ಅಂದರೆ ಈ ಚಾನಲಲ್ಲಿ ಏನಂದರೆ ಗೈಸ್, ಎಲ್ಲ ಫುಡ್ ಲಾಗೇ ಬರೋಲ್ಲ. ಸೊ ಟ್ರಾವೆಲ್ ಲಾಗು, ಫುಡ್ ಲಾಗು ಮತ್ತು ಚಾಲೆಂಜಸ್ಸು ಎಲ್ಲ ಬರುತ್ತೆ. ಸೊ ಎಲ್ಲ ಸಪೋರ್ಟ್ ಮಾಡಿ. ಸೊ ಆ್ಯಕ್ಚುಲಿ ಇವಾಗ ಕಾಲೇಜ್ಗೆ ಹೊರಟಿ ಇವಾಗ ಯಾರ್ಯಾರು ಬಂದಿದ್ದೀರ ಅಂತ ನೋಡಬೇಕು. ಸೊ ಲೆಟ್ಸ್ ಗೋ. ನಡಿ ಬಾ, ನಿಂತವ್ನು ಹೆಂಗೆ ನಿಂತವ್ನು ನೋಡ್ಕೊ. ಕಳ್ಳ ಮಗ. ಪ್ರಶಾಂತ್ ಈಸ್ ರೈಟ್. ಬಾಗ್ಲಾಕ್ಬಿಟ್ಟೈತಲ್ರು ಗೈಸ್. ಇಲ್ಲಿ ನವೀನ್ ಚಿತ್ರಾನ್ನ ಹತ್ರ ಬಂದಿದ್ದು. ಸೊ ಇವತ್ತು ನಾನ್ ವೆಜ್ ಬೇಡ, ವೆಜ್ ತಿನ್ನೋಣ ಅಂದ್ಬಿಟ್ಟು ನಮ್ಮ ಮಾಲಪ್ಪ ಕರ್ಕೊಂಬಂದಿದ್ದ. ಸೊ ಬಾಗ್ಲಾಕ್ಬಿಟ್ಟೈತೆ, ಇವತ್ತೊಂದು ಟ್ರೈ ಮಾಡಿ ಒಂದು ವಿಡಿಯೋ ಆಗುತ್ತೆ ಬಂದರೆ ಅಲ್ಲೊಂದು ಕಡೆ ಹೋಗಿದ್ದು ಅಲ್ಲೂ ಬಾಗ್ಲು, ಇಲ್ಲೊಂದು ಕಡೆ ಬಂದು ಇಲ್ಲೂ ಬಾಗ್ಲು. ನಮ್ಮ ಹುಡುಗರೆಲ್ಲ ಫುಲ್ ಹುರ್ಕೊಬಿಟ್ಟವ್ರು ಅಲ ಮಾಡಿದ ಕೆಲಸಕ್ಕೆ. ಇವಾಗ ಇನ್ನೊಂದು ಪ್ಲೇಸ್ ಹುಡುಕ್ತಾ ಇದೀವಿ, ಅದು ಏನಾರ ಓಪನ್ ಇದ್ರೆ ಸೊ ಹೋಗ್ಬೇಕು ಇವಾಗ. ಎಲ್ಲ ಬಂದು ಕೇಳ್ಕೊಂಡು ಹೋಯ್ತವ್ರೆ. ಅದು ಇವಾಗ ಇನ್ನೊಂದು ಹೋಟ್ಲ್ ಹುಡುಕ್ಬೇಕು. ಇವಾಗ ಅಲ್ಲ ನಮ್ಮ ಸ್ವಂತನು ಜೋಸಲ್ಲಿ ಬಂದ ಕಾಲೇಜ್ಗೆ ಹೋಗ್ದೆ ತಿನ್ನೋಣ ಅಂತ. ಅವ್ರು ಮುಂಚೆನೇ ಗೊತ್ತಿತ್ತು ಹಿಂಗಾಗುತ್ತೆ ಅಂತ. ಹಾಲಪ್ಪ ಮಾಡೋ ಕೆಲಸ ಇಲ್ಲ ಹಂಗಾಗುತ್ತೆ ಅಂತ. ಸವಾಸ ಸೇರ್ಕೊಂಡು ನನ್ನ ಮಗ ಹಾಳಾಗೋದ. ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ರಾಜ ಇದ್ದಂಗೆ. ಲೇಡೀಸ್ ಪಿಜಿಗೆ ಹೋಗೋಣ ಅಂತ ನೀನು ಮಿಕ್ಕಂಡಿರಪ್ಪ. ನೀನು ಕೆಲವು 28 ವರ್ಷಗಳಿಂದ ನೇಮ್ ಬೋರ್ಡ್ ಇಲ್ದೇನೆ ಹೋಟೆಲ್ ನಡೆಸ್ತಿದ್ದಾರೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಇವಾಗ ನಾವು ಬಂದಿರೋ ಜಾಗ ಎಲ್ಲಿ ಅಂತ ಅಂದರೆ ವಿಜಯನಗರ ಚೋಳ್ರುಪಾಳ್ಯ 13 ಕ್ರಾಸಲ್ಲಿರೋ ಆಂಟಿ ಹೋಟೆಲ್. ಲೋಕಲಲ್ಲೆಲ್ಲ ಇಲ್ಲಿ ಆಂಟಿ ಹೋಟೆಲ್ ಅಂತ ಕರೀತಾರೆ, ಬಟ್ ಇದಕ್ಕೆ ಬೇರೆನೇ ಹೆಸರಿದೆ, ಇಡ್ಲಿ ಮನೆ. ಸೊ ಇವತ್ತು ನಾವಿಲ್ಲಿ ಏನೇನು ಸಿಗುತ್ತೆ, ಏನೇನು ಟ್ರೈ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಸೊ ಗೈಸ್, ಇವಾಗ ನಾವು ದೋಸೆ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮಾಗಡಿ ರೋಡು ಆಂಟಿ ಹೋಟೆಲ್. ಇದು ರೀಲ್ಸಲ್ಲಿ ತುಂಬಾ ಫೇಮಸ್ ಆಗೈತೆ. ಅದನ್ನು ನೋಡ್ಬಿಟ್ಟೆ ನಾವು ಮುಂಚೆನೇ ಬಂದಿದ್ದು, ಆವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ತಿರ್ಗಾ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಸದ್ಯಕ್ಕೆ ದೋಸೆ ತೊಗೊಂಡಿದ್ದೀನಿ. ಇವಾಗ ದೋಸೆ ತಿಂದು ಟ್ರೈ ಮಾಡಿ. ಸಕ್ಕತ್ತಾಗಿದೆ. ಇದೇನು ಹೈಲೈಟು ಅಂದರೆ ಚಟ್ನಿನೇ ಹೈಲೈಟು ಗೈಸ್. ಇಲ್ಲಿ ಚಟ್ನಿ ಮಾತ್ರ ಸಕ್ಕತ್ತಾಗೈತೆ. ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಎರಡು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಯ್ತು. ಸೊ ಈಗ ನಮ್ಮ ಮಾಲಪ್ಪ ರೈಸ್ ಬಾತ್ ಹೇಳಕ್ಕೆ ಹೋಗೋನೆ. 3 ಜನ ದೋಸೆನೇ ತೊಗೊಂಡಿದ್ವಿ. ನಮ್ಮ ಸ್ವಂತವರೆಲ್ಲ ಯಾರೂ ಬರಲಿಲ್ಲ, ಅವರೆಲ್ಲ ಹಂಗೆ ಹೊಟ್ಟೋಗ್ಬಿಟ್ರು. ಇವಾಗ ಅವರು ಏನೋ ಕಾಲೇಜ್ ಫೀಸ್ ಕಟ್ಟಬೇಕಾಗುತ್ತೆ. ಅದಕ್ಕೆ ಇವಾಗ ನಾವು ಟ್ರೈ ಮಾಡಿ ಒಂದು ವೀಡಿಯೋ ಆಗಬೇಕಲ್ಲ, ಅದಕ್ಕೆ ನಾನು ಬಂದೆ. ನಾನು ಆಲ್ರೆಡಿ ಆಗಲಿಲ್ಲ ಕಟ್ಟಿ. ಇನ್ನೂ ಜನ ಬರ್ತಾನೆ ಇರ್ತಾರೆ ಗೈಸ್ ಇಲ್ಲೂ. ಇವಾಗ ಹಾಫ್ ರೈಸು ಮತ್ತು ಒಂದು ವಡ ತೊಗೊಂಡಿದ್ದೀವಿ. ಹೆಂಗಿದೆ ಏನು ಅಂತ ಟ್ರೈ ಮಾಡೋಣ. ನಾವು ಹಾಲಪ್ಪ ಆಗಲೇ ಬ್ಯಾಟಿಂಗ್ ಮಾಡ್ತಾವನೆ, 2 ವಡೆ ಹಾಕ್ಸ್ಕೊಂಡು. ಹೆಂಗಿತ್ತಪ್ಪ ದೋಸೆ? ಇವನು ಟ್ರೈ ಮಾಡೋನೆ, ಮಹೇಶನು ಟ್ರೈ ಮಾಡೋನೆ. ಹೆಂಗೈತೆ ಅಂತ ಏನು ಹೇಳಬೇಕಾಗಿಲ್ಲ. ಸೊ ಇವಾಗ ರೈಸ್ನ ತಿಂದು
ಹಾಫ್ ರೈಸು ಇವತ್ತು ಟೊಮೊಟೊ ಬಾತ್. ಮೆಂತ್ಯ ಬಾತಾ. ಸೊ ಇವತ್ತು ಹಾಫ್ ರೈಸ್ ಬಂದು ಮೆಂತ್ಯ ಬಾತ್ ಮಾಡೋರೆ. ವಡೆ ಮಾತ್ರ ಟೆಕ್ಸ್ಚರ್ ನೋಡ್ತಾ ಇದ್ರೆ ಸಕ್ಕತ್ತೈತೆ, ಗರಿಗರಿಯಾಗಿ ವಡೆ ಮತ್ತು ಚಟ್ನಿ ಎರಡೂ ಸೇರಿ ತಿನ್ನೋಣ. ಎಲ್ಲರೂ ವಡೆ ಮಾತ್ರ ಸಕ್ಕತ್ತಾಗಿರ್ತದೆ, ಕ್ರಿಸ್ಪಿಯಾಗಿ. ಆ ಚಟ್ನಿ ಜೊತೆ ತಿಂತಾಯಿದ್ರೆ ಸಕ್ಕತ್ತು. ಇವಾಗ ಮೆಂತ್ಯ ಬಾತ್ನ ಟ್ರೈ ಮಾಡೋಣ. ನೀವು ಬಂದು ಟ್ರೈ ಮಾಡಿ. ಸೊ ಗೈಸ್ ಇವಾಗ ಹೊರಡ್ತಾ ಇದ್ದೀವಿ. ಸೊ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಬಂದೆಲ್ಲ ಟ್ರೈ ಮಾಡಿ. ಅಡ್ರೆಸ್ ಸಿಗಲಿಲ್ಲ ಅಂದರೆ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ದು, ಪ್ಲೀಸ್ ಬಂದು ಟ್ರೈ ಮಾಡಿ. ಇವಾಗ ಹೊರಟ್ವಿ. ಇವಾಗ ಹಾಲಪ್ಪಂಗೆ ತಿಂದಿದ ತಕ್ಷಣ ಕರಗಬೇಕಾದ್ರೆ ಕಾಫಿ ಇಲ್ಲ ಟೀ ಇರಬೇಕು. ಅದಕ್ಕೆ ಇನ್ನೂ 5 ನಿಮಿಷ ಆಗಿಲ್ಲ ಗೈಸ್, ಆಗಲೇ ಕಾಫಿ. ಹಂಗೆ ಲೆಕ್ಕಾಚಾರ ಉಂಟು. ಸೊ ಇವಾಗ ನಮ್ಮ ಮಾಲಪ್ಪ ಕಾಫಿ ಕುಡಿಯೋಣ ಅಂತ ಬಂದ್ವಿ. ಇವಾಗ ಸಕ್ಕತ್ತಾಗಿ ಮಾಡಿಕೊಡ್ತಾರೆ ಇಲ್ಲಿ ಅಂಬಾರಿ ಕಾಫಿ. ನಮ್ಮ ಮಾಲಪ್ಪ ಒಳ್ಳೆ ಕಂಟೆಂಟ್ ಸಿಗಲಿ ಅಂತ ಇವತ್ತೊಂದು ಕಡೆ ಕರ್ಕೊಂಡೋದ್ನ, ಈಗ ನಾಳೆ ಇನ್ನೊಂದು ಕಡೆ ಎಲ್ಲ ನಾಳೆ ಅಜ್ಜಿ ಹೋಟ್ಲಂತೆ. ಸೊ ಟೈಮಿಂಗ್ ಎಲ್ಲ ಕೇಳ್ಕೊಬತ್ತಾನಂತೆ. ಇವತ್ತು ಹೋಗಿ ಬಂದ್ಬಿಟ್ಟವ್ರೆ ಆಗಲೇ, ಬಂದ್ಬಿಟ್ಟವನಾಗಲೇ ಟೈಮ್ನ. ಸೊ ನಾಳೆ ಅದು ಅಜ್ಜಿ ಹೋಟ್ಲ್ ಎಲ್ಲರಿಗೂ ಗೊತ್ತಲ್ಲ, ಫೇಮಸ್. ಆ ಚಟ್ನಿಗೆ, ಖಾರ ಚಟ್ನಿಗೆ ಫೇಮಸ್ಸು. ಅದಕ್ಕೆ ನೋಡ್ರಿ ಅಲ್ಲಿ ಬಂದ್ಬಿಟ್ಟ. ಎಲ್ಲ ತೋರಿಸೋ ಹೊಡಿಲಿ. ಇದೇ ಗೈಸ್ ಅಂತ ತಿನ್ನೋದು ಡೈಲಿ. ನಾಳೆ ಅಲ್ಲಿಗಾಯ್ತಾ, ನಾಡಿದ್ದು ಎಲ್ಗೋ, ನಾಡಿದ್ದು ಮಿಲ್ಟ್ರಿ ಹೋಟ್ಲಂತೆ, ಶಿವಣ್ಣ ಮಿಲ್ಟ್ರಿ ಹೋಟ್ಲು. ಅವನೇ ಅಲ್ಲಿಗೆ ಹೋದರೆ ವೀಡಿಯೋ, ಇಲ್ಲಾಂದರೆ ಏನಿಲ್ಲ. ಸೊ ಆದಷ್ಟು ನಿಮ್ಗೆ ತೋರ್ಸೋಕ್ಕೆ ವೀಡಿಯೋ ಮಾಡ್ತೀನಿ. ಸೊ ಈ ಚಾನಲಲ್ಲಿ ಬರೀ ಫುಡ್ ಲಾಗೆ ಅಂತಲ್ಲ, ಚಾಲೆಂಜ್ ಲಾಗು, ಎಲ್ಲ ಲಾಗು ಬರುತ್ತೆ, ಟ್ರಾವೆಲ್ ಲಾಗು ಬರುತ್ತೆ. ಸೊ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಾನು ಹಿಂದಿನ ವೀಡಿಯೋಗೆ ಚೆನ್ನಾಗಿ ವ್ಯೂಸ್ ಬಂದಿದೆ. ಸೊ ಹಳೆ ವೀಡಿಯೋ ಕಂಪೇರ್ ಮಾಡುತ್ತೆ. ಹಿಂದಿನ ವೀಡಿಯೋ ಇದು ಬೆಟ್ಟಯ್ಯ ಮಿಲ್ಟ್ರಿ ಹೋಟ್ಲ್ ಹೋಗಿದಾಗ ಸಕ್ಕದಾಗಿ ವ್ಯೂಸ್ ಬಂದಿದೆ. ಸೊ ಅದೇ ಥರ ಸಪೋರ್ಟ್ ಮಾಡಿ, ಇನ್ನೂ ಶೇರ್ ಮಾಡಿ ಆದಷ್ಟು ಬೇರೆ ಕಡೆ. ಅಜೀವಾದ ಅಲ್ಲಪ್ಪ ಏನಂದ್ರೆ ಅವಣ್ಣ ನೀವು ಕೇಳ್ದ ಮಧುರಡೆ ಎಲ್ಲಿಂದ ಬರ್ತಾಣ ಡೈಲಿ ಅಂತ ಅದಕ್ಕೆ ಅವಣ್ಣ ಒಂದು ನಿಮಿಷ ಗ್ಯಾಪ್ ಕೊಟ್ಬಿಡು, ಮನೆಯಿಂದ ಅಣ್ಣ ಅಂತ. ಏನು ಮಾತಾಡೋಕ್ಕಾಗಲ್ಲ ಅಣ್ಣ. ಯೂಟ್ಯೂಬ್ ನೋಡಲ್ವಾ? ನನ್ನ ಚಾನಲ್ ಐತೆ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮಿಸ್ಟರ್ ಯುವ ಅಂತ. ಹಾಂ, ಸಬ್ಸ್ಕ್ರೈಬ್ ಮಾಡಿಸ್ಬೇಕಲ್ವ, ಹಾಗೆ ಪ್ರಮೋಷನ್. ಆಹಾ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇವಾಗ ಕಾಫಿ ಎಲ್ಲ ಕುಡ್ದಾಯ್ತು. ಸೊ ಇವಾಗ ಪಟ್ಟಂತ ಕಾಲೇಜ್ ಒಳಗೆ ಹೋಗ್ಬೇಕು. ನಮ್ಮ ಕುಯ್ಯ ಎಲ್ಲ ಹೋಗ್ಬಿಟ್ಟವ್ರಾಗಲೇ. ಸಾರಿ, ಅವನಿಗೆ ಡೈರೆಕ್ಟ್ ಕುಯ್ಯ ಅಂತ ಕರಿಬೇಡ್ತಂತೆ ಅವನ್ನ. ಮಸಾಲೆ ಜಾಸ್ತಿ, ಸಂತೋಷ್ ಕುಮಾರ್, ಮಸಾಲೆ ಜಾಸ್ತಿ ಅವರು. ಸಂತೋಷ್ ಕುಮಾರ್ ಅಂತಾನೆ ಕರಿಬೇಕಂತೆ. ಹಂಗೆ ಅನ್ಬಾರ್ದು ಗೈಸ್. ನೋಡಿ ಗೈಸ್, ಇಲ್ಲಿ ರೋಹನು ಸೈಲೆಂಟಾಗಿ ಬಂದ್ಬಿಟ್ಟು ಗಾಡೀಲಿ ಒಬ್ಬನೇ ಹಾಕ್ಬಿಟ್ಟು ರೆಡಿ ಆಯ್ತವನಿ. ಈಗ ಬಂದವನು 9 ಗಂಟೆಗೆ. ಅದಕ್ಕೆ ನೋಡ್ರಿ. ಏನಪ್ಪ ರಾಜ್ಕುಮಾರ್, ಏನಿವತ್ತು ಹಿಂಗೆ ಏನು ಚೂರು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಪಿಂಕ್ ವಿತ್ ಬ್ಲ್ಯಾಕ್. ಹಾಂ, ಏನಪ್ಪ? ಎಸ್, ಇಲ್ಲೇ ಹಾಕ್ಬಿಡು ಬಾರ ಗಾಡಿ. A few moments later. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.